ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನಾವು ಬಿಜಾಪುರಕ್ಕೆ ಹೋಗಿದ್ದೀವಿ. ಅಪ್ಪನ ಮನೆ ತೋಟದ ವಿಡಿಯೋದಲ್ಲಿ ಏನೇನು ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ದೆ. ನೋಡಿ, ಪ್ರಜು ಹಾಯ್ ಮಾಡು. ಪ್ರಜು ಹಾಯ್ ಫ್ರೆಂಡ್ಸ್. ನೋಡಿ, ನಿಂಬೆಕಾಯಿ ಗಿಡಗಳೆಲ್ಲ ಐತೆ. ಫುಲ್ಲು ನಿಂಬೆಕಾಯಿ ಗಿಡ ಮಧ್ಯೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲು ಸ್ನೇಹಿತರೆ ಇಲ್ಲಿ ಬಿಜಾಪುರಲ್ಲಿ. ಹಾಗಾಗಿಬಿಟ್ಟು ನಾವು ಸಂಜೆ ಇವಾಗ 5 ಗಂಟೆ ಆಗಿದೆ. 5 ಗಂಟೆಗೆ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ನೋಡಿ, ಎಲ್ಲ ಫುಲ್ಲು ನಿಂಬೆಕಾಯಿ ಗಿಡ ಇದೆ. ಅಲ್ಲಿ ಸೂರ್ಯ ನೋಡ್ತಾ ಇರ್ಬೋದು. ಸೂರ್ಯ ತೋರಿಸ್ತೀನಿ ನಿಮಗೆ. ನೋಡಿ, ಕಾಣಿಸಲ್ಲ ಮೋಸ್ಟ್ಲಿ ಸೂರ್ಯ. ನೋಡಿ, ಇನ್ನೂ ಅಲ್ಲಿ ಕಾಣಿಸ್ತಾ ಇದೆ, ಸ್ವಲ್ಪ ಇನ್ನು ಬೆಳಕಿದೆ. ನೋಡಿ, ಫುಲ್ಲು ಸುತ್ತ ಎಲ್ಲ ನಿಂಬೆಕಾಯಿ ಗಿಡ ಇದೆ. ನೋಡಿ ಸ್ನೇಹಿತರೆ, ಫುಲ್ಲು ನಿಂಬೆಕಾಯಿ ಗಿಡ. ಇವಾಗ ಏನೇನು ಹಾಕಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದೆಲ್ಲ ಪೈಪ್ ಹಾಕಿದ್ದಾರಲ್ಲ, ಫುಲ್ಲು ಇಲ್ಲಿಂದ ನೀರು ಬಿಟ್ಟಿರೋದು ಇವತ್ತು ಈರುಳ್ಳಿಗೆ. ನೋಡಿ, ನಮ್ಮ ಫ್ರಿಜ್ಜು ಈರುಳ್ಳಿ ಕೀಳ್ತಾ ಇರೋದು. ನೋಡಿ ತೋರಿಸು ಫ್ರಿಜ್ಜು. ಇನ್ನೂ ಗಡ್ಡೆ ಬಂದಿಲ್ಲ, ಸಣ್ಣದಾಗಿ ಕಾಣಿಸ್ತಾ ಇದೆ. ಇನ್ನೂ ಬರಬೇಕಂದ್ರೆ ಸ್ವಲ್ಪ ಗಡ್ಡೆ ಬಂದಿಲ್ಲ. ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ನೋಡಿ, ಇವಾಗ ಹಾಕಿರೋದಲ್ವಾ, ನೀರು ಬಿಟ್ಟಿದ್ದಾರೆ. ಸಖತ್ ಬಿಸಿಲು ಸ್ನೇಹಿತರೆ, ಎಲ್ಲ ನೀರು ಬಿಟ್ಟಿರೋದಪ್ಪ ಫುಲ್ಲು. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಈರುಳ್ಳಿ ಹಾಕಿದ್ದಾರೆ. ಅಂದರೆ ಮನೆಗೆ ಆಗಲಿ ಅಂತ ಹಾಕಿರೋದು ಈರುಳ್ಳಿ. ಮತ್ತು ಇಲ್ಲೆಲ್ಲ ಗೋರಿಕಾಯಿ ಇತ್ತಲ್ವ, ಇದು ಗೋರಿಕಾಯಿ ಅಂದರೆ ಚೌಳಿಕಾಯಿ ಎಲ್ಲ ಖಾಲಿಯಾಗಿಬಿಟ್ಟೈತೆ. ಮತ್ತು ಇದೆಲ್ಲ ನೋಡಿ ಚೌಳಿಕಾಯಿನೇ ಫುಲ್ಲು. ಚೌಳಿಕಾಯಿನ ತೋರಿಸ್ತೀನಿ. ನೀರು ಬಿಟ್ಟಿದ್ದಾರೆ ಇವತ್ತು ಅಪ್ಪ, ಹಾಗಾಗಿಬಿಟ್ಟು ಒಳಗಡೆ ಹೋಗೋಕ್ಕಾಗಲ್ಲ. ಚೌಳಿಕಾಯಿನ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಎಷ್ಟೊಂದು ಬಿಟ್ಟಿದೆ ಚೌಳಿಕಾಯಿ, ಅಂದರೆ ಗೋರಿಕಾಯಿ. ಉತ್ತರ ಕರ್ನಾಟಕ ಕಡೆ ಚೌಳಿಕಾಯಿ ಅಂತಾರೆ ಇದಕ್ಕೆ. ಗೋರಿಕಾಯಿ ನೋಡಿ ಎಷ್ಟೊಂದು ಬಿಟ್ಟಿದೆ. ಎಲ್ಲ ಬಿಡಿಸ್ಬೇಕು. ಎಲ್ಲ ಬಿಡಿಸ್ಬಿಟ್ಟು ಸೇಲ್ಗೆ ಹಾಕ್ತಾರೆ. ಸಂತೆ ಇರುತ್ತಲ್ಲ, ಮತ್ತು ವ್ಯಾಪಾರ ಮಾಡೋರಿಗೆ ಎಲ್ಲ ಕೊಡ್ತಾರೆ. ಫುಲ್ ಇಲ್ಲಿಂದ ಅಲ್ಲಿವರೆಗೂ ಫುಲ್ಲು ಗೋರಿಕಾಯಿ ಇದೆ ನೋಡಿ ಸ್ನೇಹಿತರೆ. ಫುಲ್ ಇಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಬಿಡಿಸೋಕ್ಕೆ ತುಂಬ ಲೇಟ್ ಆಗುತ್ತೆ ಸ್ನೇಹಿತರೆ, ಗೋರಿಕಾಯಿ ಬಿಡಿಸ್ಬೇಕಂದ್ರೆ. ನೋಡಿ, ಸೂರ್ಯ ಕಾಣ್ತಾ ಇದೆ ಅಲ್ಲಿ. ಎಷ್ಟು ಇವಾಗ ಟೈಮು 5:30 ಆಗಿದೆ. ಅದಕ್ಕೆ ತುಂಬ ಬಿಸಿಲಿತ್ತು. ಸಂಜೆ ಟೈಮ್ ನಾವು ಬಂದಿದ್ದು, ಬೆಳಿಗ್ಗೆನೇ ಬಂದಿದ್ದು. ಟ್ರೈನಲ್ಲಿ ಜರ್ನಿ ಮಾಡಿ ಸಾಕಾಗಿತ್ತು. ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಸ್ವಲ್ಪ ಆಚೆ ಬಂದಿದ್ದೀವಿ ವಿಡಿಯೋ ಮಾಡೋಣ ಅಂತ. ಸೂರ್ಯ ಮುಳುಗ್ತಾ ಇದೆ, ಮುಸ್ಸಂಜೆ ಆಗಿದೆ. ನೋಡಿ, ತುಂಬ ಚೆನ್ನಾಗಿದೆ ಗೋರಿಕಾಯಿ. ನೋಡಿದ್ರೆ ತುಂಬ ಇಲ್ಲಿಂದ ನಾನು ಊರಿಗೆ ಬಂದರೆ ನನ್ನ ಗೋರಿಕಾಯಿ ಇಲ್ಲಿಂದ ನಮ್ಮಮ್ಮ ಕೊಟ್ಟು ಕಳ್ಸೋರು. ನಾನು ಇವಾಗ ಬಂದಿದ್ದೀನಲ್ಲ, ನಾನೇ ತಗೊಂಡು ಹೋಗ್ತೀನಿ ಪಲ್ಯ ಮಾಡೋಕ್ಕೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮತ್ತು ನಾಟಿ ಗೋರಿಕಾಯಿ ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ರ ಸ್ನೇಹಿತರೆ, ನಮ್ಮ ಪ್ರಜ್ಜು ನಾವು ಇಬ್ಬರು ಸೇರಿ ವಿಡಿಯೋನ ಮಾಡಿದ್ದೀವಿ. ಗೋರಿಕಾಯಿ ಗಿಡ, ಈರುಳ್ಳಿ ಎಲ್ಲ ತೋರಿಸಿದ್ದೇವೆ. ನೋಡಿ, ಬೆಳಿಗ್ಗೆಯಿಂದ ಓಡಾಡ್ತಾ ಇರೋದು ಬಿಸಿಲಲ್ಲಿ ನಮ್ಮ ಪ್ರಜ್ಜು. 1-2 ದಿವಸ ಬಿಟ್ಟರೆ ಹೋಗೋದು, ಆ ಕಲರ್ ಹೋಗಿ ಎಂಥ ಕಲರ್ ಬರುತ್ತೆ ಇಲ್ಲಿ ನಮ್ಮ ಪ್ರಜ್ಜೋದು. ನೋಡಿ, ಎಂಥ ಚೆಂದಿದೆ ವಾತಾವರಣ. ಕೂಲಾಗಿ ಬರ್ತಾಯಿದೆ ಇವಾಗ, ತಂಪಾಗಿ ಕೂಲಾಗಿ ಗಾಳಿ ಬೀಸ್ತಾ ಇದೆ ಸ್ನೇಹಿತರೆ. ಹೇಗೆ ಅನ್ನಿಸ್ತು ವಿಡಿಯೋ ನೋಡಿ. ಹಳ್ಳಿ ಕಡೆ ಹೇಗೆ ರೈತಂದ ಜೀವನ ಹೇಗಿರುತ್ತೆ ಅಂತ ನಾನು ನಿಮಗೆ ಇವತ್ತು ಶೇರ್ ಮಾಡಿದ್ದೀನಿ. ನೋಡಿ, ಫುಲ್ಲು ನಿಂಬೆಹಣ್ಣು ಗಿಡ ಇದೆ. ಇನ್ನೂ ಎಲ್ಲ ಇನ್ನೊಂದು ನೆಕ್ಸ್ಟು ಮುಂದೆ ಇನ್ನೂ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಒಂಥರ ಡಿಫ್ರೆಂಟಾಗಿ ವಾತಾವರಣ ಇದೆ. ಮತ್ತು ಅಲ್ಲಿ ಮಾವಿನಕಾಯಿ ಇದೆ, ಕಾಣಿಸ್ತಾ ಇದೆಯಾ? ನೋಡಿ, ಎಷ್ಟೊಂದು ಮಾವಿನಕಾಯಿ ಬಿಟ್ಟಿದೆ. ಇನ್ನೂ ಕಾಯಿ ಇದೆ ಮಾವಿನಕಾಯಿ. ನೋಡಿ, ಸ್ವಲ್ಪ ಜೂಮ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಕಾಯಿ ಇದೆ, ಏನೂ ಹಣ್ಣಾಗಿಲ್ಲ. ಆದರೆ ತುಂಬ ರುಚಿ, ತುಂಬ ಸಿಹಿಯಾಗಿದೆ ಇದೆ ಸ್ನೇಹಿತರೆ ಮಾವಿನಕಾಯಿ. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ ಮಾವಿನಕಾಯಿ? ನೋಡಿ, ಇಲ್ಲಿ ಒಂದು ಗಿಡ ಇದೆ, ಅಲ್ಲೆಲ್ಲ ಬಿಟ್ಟೈತೆ. ಮತ್ತು ಇದು ತುಂಬ ಸಿಹಿ. ಅದು ಸ್ವಲ್ಪ ನಾರ್ಮಲು. ಇದು ತುಂಬ ಅಂದರೆ ತುಂಬ ಸಿಹಿ ಇದೆ, ತುಂಬ ರುಚಿಯಾಗಿದೆ ಇದು ಮಾವಿನಕಾಯಿ. ನೋಡಿ, ಎಷ್ಟೊಂದು ಹಣ್ಣಿಂದ್ರೂ ಹಣ್ಣಾಗಿಲ್ಲ, ಎಷ್ಟೊಂದು ದೊಡ್ಡದಾಗಿದೆ. ಒಂದು ತಿಂದರೆ ಸಾಕು ಅನಿಸುತ್ತೆ ಹಣ್ಣಾದರೆ. ತುಂಬ ರುಚಿಯಾದ ಮಾವಿನಕಾಯಿ ನೋಡ್ತಾ ಇರ್ಬೋದು. ಇವತ್ತು ತೋಟದಲ್ಲಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ನಮ್ಮ ಪ್ರಜ್ಜು ಹೆಂಗೆ ಆಟ ಆಡ್ತಾ ಇದ್ದಾನೆ. ಕಾಯಿ ಟೊಮಾಟೊ ತೊಗೊಂಬಂದು. ನೋಡಿ, ಮಾವಿನಕಾಯಿ ಎಲ್ಲ ನೋಡಿದ್ರ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಇಷ್ಟೇ ಇವತ್ತು ತೋಟದ ವಿಡಿಯೋನ ಹಾಕಿದ್ದೀನಿ. ಎಂಟನ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್ ಮಾಡೋ ಪ್ರಜ್ಜು. ಬಾಯ್ ಬಾಯ್ ಸ್ನೇಹಿತರೆ.